ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ 3-4 ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಅದೇ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಮನ್ಸಿಗೆ ಬೇಜಾರಾಗಿತ್ತು, ಸೊ ಅದಕ್ಕೆ ಮಾಡಿರಲಿಲ್ಲ. ಸೊ ಇವತ್ತು ನಾನು ಇದು ಸಮ್ಮರ್ಗೆ ತುಂಬ ಒಳ್ಳೆಯದು. ಸೊ ಅದೇ ತಾಟ್ಲಿಂಗ್ ಅಂತಾರೆ ನಮ್ಮ ಕಡೆ. ಸೊ ಇಂಗ್ಲೀಷಲ್ಲಿ ಐಸ್ ಆ್ಯಪಲ್ ಅಂತಾರೆ ಇದಕ್ಕೆ. ಸೊ ಇದರಲ್ಲಿ ವಿಟಮಿನ್ ಸಿ, ಕೆ, ಇ ಇದೆ. ಸೊ ಇದನ್ನ ಬಳಸ್ಕೊಂಡು ಇವತ್ತು ಒಂದು ಜ್ಯೂಸ್ ಮಾಡೋಣ ಅಂತ. ಸೊ ಇದನ್ನೆಲ್ಲ ನಾನು ಒಂದು 2 ತಾಟ್ಲಿಂಗ್ ತೊಗೊಂಡಿದ್ದೆ. ಸೊ ಇದು ಒಂದು ಅರ್ಧ ಅವರ್ಗೆ ಮುಂಚೆ ಸಬ್ಜಾ ಸೀಡ್ಸ್ನ ನೆನಿಟ್ಟಿದ್ದೆ, ಕಾಮಕಸ್ತೂರಿ ಬೀಜನ. ಸೊ ಅದನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಿಮ್ಗೆ ಶುಗರ್ ಇಷ್ಟ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕೋಲ್ಡ್ ವಾಟರ್ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರೋಣ. ಸೊ ಇದರಲ್ಲಿ ತುಂಬ ಪ್ರೋಟೀನ್ ಇದೆ, ಐರನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ. ಮತ್ತು ಇದು ಹಸು ಇಲ್ಲದಿದ್ದವ್ರಿಗೆ ಹಸು ಕೂಡ ಆಗುತ್ತೆ. ಸೊ ಇಲ್ಲೊಂಚೂರು ನಾನು ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಯೂಸ್ಫುಲ್. ಸೊ ಬನ್ನಿ ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಮೇಲ್ಗಡೆನೂ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದು ಜ್ಯೂಸ್ ಆಗೋ ಅಲ್ಲ, ಫೇಸ್ ಪ್ಯಾಕ್ ಆಗು ಯೂಸ್ ಮಾಡ್ಬೋದು. ಸೊ ಅದು ಫೇಸ್ ಪ್ಯಾಕ್ ಹೇಗೆ ಯೂಸ್ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬರೀ ಒಂದು 10 ನಿಮಿಷದಲ್ಲಿ ಸಮ್ಮರ್ಗೆ ತಂಪಾದ ತಾಟ್ಲಿಂಗ್ ಜ್ಯೂಸು ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ, ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಇವತ್ತು ಹಾಗೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಸೋಮವಾರ ಆಗಿರೋದ್ರಿಂದ ಮನೆ ಹತ್ರನೇ ದೇವಸ್ಥಾನ ಆಯಿತು, ಮಮ್ಮಿ ಮನೆ ಹತ್ರ. ಸೊ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಬಂದ್ವಿ. ಇದು ಭುವನ್ ಮಾಡಿರೋ ವಿಡಿಯೋ. ಸೊ ಪ್ರತಿಯೊಂದು ದೇವ್ರನ್ನೂ ತೋರಿಸ್ಕೊಂಡು ಅದ್ರ ಹೆಸರು ತೋರಿಸಿದ್ದಾನವನು. ಸೊ ಎಲ್ಲ ಥರ ದೇವರು ಇತ್ತು. ಸೊ ದೇವ್ರಿಗೆ ಹೋಗ್ಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ನಮ್ಮ ಮಮ್ಮಿ ಪಪ್ಪ ಆ್ಯನಿವರ್ಸರಿ. ಸೊ ಆ್ಯನಿವರ್ಸರಿ ಆಗಿರೋದ್ರಿಂದ ಮನೇಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ. ಸೊ ಕೇಕ್ ಕಟ್ ಮಾಡಿದಾದ್ಮೇಲೆ ಭುವನ್ನು ಪಿಜ್ಜಾ ಬೇಕು ಅಂದ. ಸೊ ಅದಕ್ಕೆ ಇವತ್ತು ಪಿಜ್ಜಾ ಆರ್ಡರ್ ಮಾಡಿದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಸೊ ಪಿಜ್ಜಾ ಆರ್ಡರ್ ಮಾಡಿ ಎಲ್ಲ ತಿಂದ್ವಿ. ಸೊ ಇಷ್ಟೇ ಫ್ರೆಂಡ್ಸ್, ಇದೊಂದು ಸ್ಮಾಲ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್.